ಸಕ್ಕರೆ ಕಾಯಿಲೆ ಇರುವವರು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು? ಮೊದಲಿಗೆ ಏನನ್ನು ತಿನ್ನಬಾರದು ನೋಡೋಣ. ಸಿಹಿ ತಿಂಡಿಗಳು, ಜೇನುತುಪ್ಪ, ಬೆಲ್ಲ, ಸಕ್ಕರೆಗಳನ್ನು ತಿನ್ನಬಾರದು. ಉಪ್ಪಿನಂಶ ಹೆಚ್ಚಿರುವ ಯಾವುದೇ ಆಹಾರವನ್ನು ಸಹ ತಪ್ಪಿಸಬೇಕು. ಉಪ್ಪಿನಕಾಯಿ, ಹಪ್ಪಳ, ಒಣಮೀನು ಸೇರಿವೆ. ಮೈದಾ, ಬಿಳಿ ರವೆ, ಮ್ಯಾಗಿ, ನೂಡಲ್ಸ್ ಮತ್ತು ಇತರ ಸಂಸ್ಕರಿಸಿದ ಆಹಾರ ಪದಾರ್ಥಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಆಹಾರವನ್ನು ಸಂಸ್ಕರಿಸಿದಾಗ ಅದರಲ್ಲಿರುವ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗುತ್ತದೆ. ಇದು ಮಧುಮೇಹ ಇರುವ ವ್ಯಕ್ತಿಗೆ ಒಳ್ಳೆಯದಲ್ಲ. ಆಹಾರ ಯೋಜನೆಯಿಂದ ಕಾರ್ಬೋಹೈಡ್ರೇಟ್ಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವ ಅಗತ್ಯವಿಲ್ಲ, ಏಕೆಂದರೆ ಅವುಗಳನ್ನು ನಿಯಂತ್ರಿತ ಪ್ರಮಾಣದಲ್ಲಿ ಸೇವಿಸಬಹುದು. ಸುಲಭವಾಗಿ ಜೀರ್ಣವಾಗುವ ಆಹಾರಗಳಾದ ಗಂಜಿ ಮತ್ತು ಹಣ್ಣಿನ ರಸಗಳನ್ನು ತಪ್ಪಿಸುವುದು ಉತ್ತಮ, ಏಕೆಂದರೆ ಅವು ಜೀರ್ಣವಾಗಿ ಸ್ವಲ್ಪ ಸಮಯದೊಳಗೆ ಹಸಿವಾಗುತ್ತದೆ. ಕೋಕ್, ಪೆಪ್ಸಿ ಮುಂತಾದ ಬಾಟಲಿಯ ಪಾನೀಯಗಳನ್ನು ಸಕ್ಕರೆ ಅಧಿಕವಾಗಿದ್ದು ಅವುಗಳನ್ನು ಸೇವಿಸಬಾರದು. ಬೂಸ್ಟ್, ಹಾರ್ಲಿಕ್ಸ್ ಮುಂತಾದ ಆರೋಗ್ಯ ಪಾನೀಯಗಳನ್ನು ಸಹ ಅನುಮತಿಸಲಾಗುವುದಿಲ್ಲ. ಕರಿದ ಆಹಾರ ಪದಾರ್ಥಗಳನ್ನು ಅಂದರೆ ಬಜ್ಜಿ, ಬೋಂಡಾ, ವಡೆ ಇತ್ಯಾದಿ ಸಹ ಅನುಮತಿಸಲಾಗುವುದಿಲ್ಲ. ಖರ್ಜೂರ, ಒಣದ್ರಾಕ್ಷಿ, ಅಂಜೂರ ಮತ್ತು ಒಣಹಣ್ಣುಗಳಲ್ಲಿ ಸಕ್ಕರೆ ಅಧಿಕವಾಗಿರುವುದರಿಂದ ಅವುಗಳನ್ನು ಸೇವಿಸಲು ಅವಕಾಶವಿಲ್ಲ. ಧೂಮಪಾನ ಮತ್ತು ಮದ್ಯಪಾನವನ್ನು ನಿಲ್ಲಿಸಬೇಕಾಗಿದೆ. ಏನು ತಿನ್ನಬೇಕು? ಸೇಬು, ಕಿತ್ತಳೆ, ದಾಳಿಂಬೆ, ನಿಂಬೆ, ಪೇರಳೆ ಮತ್ತು ನೆಲ್ಲಿಕಾಯಿ ಮುಂತಾದ ಹಣ್ಣುಗಳನ್ನು ತಿನ್ನಬಹುದು. ಊಟದ ಜೊತೆ ಹಣ್ಣುಗಳನ್ನು ಸೇವಿಸಬಾರದು, ಏಕೆಂದರೆ ಹಣ್ಣುಗಳು ಸುಲಭವಾಗಿ ಜೀರ್ಣವಾಗುತ್ತವೆ ಮತ್ತು ಊಟದ ಜೊತೆ ತಿಂದರೆ ಅದು ನಮಗೆ ಎಲ್ಲ ಪೋಷಕಾಂಶಗಳು ಸಿಗುವುದಿಲ್ಲ. ಹೆಚ್ಚಿನ ತರಕಾರಿಗಳು ಅಂದರೆ ಎಲೆಸೊಪ್ಪು ತರಕಾರಿಗಳನ್ನು ಸೇವಿಸಬೇಕು. ಹಾಗಲಕಾಯಿ ಅತ್ಯುತ್ತಮ ತರಕಾರಿಯಾಗಿದೆ. ಹಾಗಲಕಾಯಿಯನ್ನು ಹೆಚ್ಚಾಗಿ ಸೇವಿಸಬೇಕು. ಬಿಳಿ ಅನ್ನಕ್ಕಿಂತ ಕೆಂಪು ಅನ್ನ ತಿನ್ನುವುದು ಉತ್ತಮ. ರಾತ್ರಿ ಹೊತ್ತು ಅನ್ನದ ಬದಲಾಗಿ ಚಪಾತಿ ಅಥವಾ ರೊಟ್ಟಿಯನ್ನು ಸೇವಿಸಬೇಕು. ಕರಿಬೇವಿನ ಎಲೆಗಳ ರಸವನ್ನು ಕುಡಿಯಬೇಕು. ಅಡುಗೆ ಮಾಡುವಾಗ ದಿನಾಲೂ 1 ರಿಂದ 2 ಚಿಕ್ಕ ಚಮಚ ಮೆಂತೆಯನ್ನು ಉಪಯೋಗಿಸಬೇಕು. ಇದರಿಂದ ದಿನನಿತ್ಯ ವ್ಯಾಯಾಮ, ಅರ್ಧ ಗಂಟೆ ವಾಕಿಂಗ್ ಅಥವಾ ಯೋಗಾಸನಗಳನ್ನು ಮಾಡಬೇಕು. ನಿಯಮಿತವಾಗಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಬೇಕು. ಸಕ್ಕರೆ ಕಾಯಿಲೆ ಏನು ದೊಡ್ಡ ಕಾಯಿಲೆಯಲ್ಲ. ಇದನ್ನು ಸರಿಯಾಗಿ ನಿಯಂತ್ರಣದಲ್ಲಿಟ್ಟುಕೊಂಡರೆ ನೆಮ್ಮದಿಯ ಜೀವನ ಬದುಕಬಹುದು.